ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಈ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಇಲಾಖೆಯದವರೇ ನೀಡಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ನೋಡಿ, ಶಿಕ್ಷಕರ ನೇಮಕಾತಿ ಆಗಬೇಕು ಅನ್ನೋಂಥದ್ದು ಹಲವಾರು ಜನರ ಬೇಡಿಕೆ ಇತ್ತು. ಅಂದರೆ PST, GPT ಮತ್ತು HSTR ನೋಟಿಫಿಕೇಷನ್ಗಳು ಶೀಘ್ರದಲ್ಲಿ ಆಗ್ತವೆ ಅಂದ್ಕೊಂಡು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಅದರ ಜೊತೆಗೆ ದೈಹಿಕ ಶಿಕ್ಷಕರ ನೇಮಕಾತಿ ಆಗಲಿ ಅನ್ನುವಂಥದ್ದು ಹಲವಾರು ಅಭ್ಯರ್ಥಿಗಳ ಬೇಡಿಕೆಯಾಗಿತ್ತು. ಈಗ ಇಲಾಖೆಯಿಂದ ಅಧಿಕೃತವಾದಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ದೈಹಿಕ ಶಿಕ್ಷಕರ ನೇಮಕಾತಿ ಕೂಡ ಆಗುತ್ತೆ. ಎಷ್ಟು ಹುದ್ದೆ, ಯಾವ ಶಾಲೆಗಳು, ಏನು ಅಂತಕ್ಕಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಅಂದರೆ 52 ನಿಮಿಷಗಳ ಹಿಂದೆ ತನ್ನ ಎಕ್ಸ್ ಖಾತೆಯಲ್ಲಿ ಅಧಿಕೃತವಾಗಿ ಒಂದು ರಿಪ್ಲೈಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಪೋಸ್ಟ್ ಮಾಡೋದಂದರೆ ಡೈರೆಕ್ಟಾಗಿ ಅವ್ರ ಮಾಹಿತಿಯನ್ನು ನೀಡತಕ್ಕಂಥದ್ದು. ಒಬ್ಬ ಅಭ್ಯರ್ಥಿ ಏನು ಮಾಡಿದ್ದಾನೆ ಅಂತಂದರೆ, ದೈಹಿಕ ಶಿಕ್ಷಕರ ನೇಮಕಾತಿ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಅವರು ಆ ಪ್ರಶ್ನೆಗೆ ರಿಪ್ಲೈ ಮಾಡಿದರು. ಆ ಕಾರಣದಿಂದಾಗಿ ಸಮಾಜ ಕಲ್ಯಾಣ ಇಲಾಖೆದವರ ರಿಪ್ಲೈ ಏನಿದೆ ಅನ್ನೋದನ್ನು ನೋಡೋದಾದರೆ, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂದರೆ ಕ್ರೈಸ್ ಏನಿದೆ, ಈ ಒಂದು ಕ್ರೈಸ್ನ ಅಧೀನದಲ್ಲಿರ್ತಕ್ಕಂಥ ಶಾಲೆಗಳು ಅಂದರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಏನಿದೆಯಲ್ಲ, ಆ ವಸತಿ ಶಾಲೆಯ ಜೊತೆಗೆ ಇನ್ನಿತರ ವಸತಿ ಶಾಲೆಗಳಲ್ಲಿ ಅಂದರೆ ಒಟ್ಟಾರೆ ಕ್ರೈಸ್ನ ಅಡಿಯಲ್ಲಿ ಬರ್ತಕ್ಕಂಥ ಅಧೀನದಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ಉಳಿಕೆ ಮೂಲ ವೃಂದದ ಶಿಕ್ಷಕರ ನೇಮಕಾತಿ ಒಟ್ಟು 875 ನಡೀತೈತೆ. ಇಲ್ಲಿ ನಿಮಗೆ ನೆನಪಿರಲಿ, ಕೇವಲ ದೈಹಿಕ ಶಿಕ್ಷಕರು ಅಷ್ಟೇ ಅಲ್ಲ, ಉಳಿದಂಥ ಎಲ್ಲರಿಗೂ ಕೂಡ ಅಂದರೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಇಲ್ಲಿ ಏನಿದೆ ಅಂತಂದರೆ ಉಳಿಕೆ ಮೂಲ ವೃಂದದ ಅಂದರೆ ಏನು ನಾನ್-HK ಭಾಗ ಇದೆ, ಆ ನಾನ್-HK ಭಾಗದಲ್ಲಿ ಒಟ್ಟು 875 ಶಿಕ್ಷಕರ ನೇಮಕಾತಿಗೆ ಅಂದರೆ ಆ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದರೆ, ಈ ಒಂದು 875 ಹುದ್ದೆಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಈಗಾಗಲೇ 875 ಹುದ್ದೆಗಳನ್ನು ಭರ್ತಿ ಮಾಡಿಕೊಡ್ರಿ ಅಂತೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಪ್ರಸ್ತಾವನೆಯಲ್ಲಿ ಇರತಕ್ಕಂಥ 875 ಹುದ್ದೆಗಳಲ್ಲಿ 75 ಹುದ್ದೆಗಳು ಅಂದರೆ ಏನು ದೈಹಿಕ ಶಿಕ್ಷಕರ ನೇಮಕಾತಿ ಆಗಬೇಕಿತ್ತಲ್ಲ, ಆ ಒಂದು ದೈಹಿಕ ಶಿಕ್ಷಕರ ನೇಮಕಾತಿಗೆ ಈ 875 ಹುದ್ದೆಗಳಲ್ಲಿ 75 ಹುದ್ದೆಗಳನ್ನು ದೈಹಿಕ ಶಿಕ್ಷಕರ ಹುದ್ದೆಗಳಾಗಿ ಮೀಸಲನ್ನು ಇಟ್ಟಿರ್ತಕ್ಕಂಥದ್ದು. ಅಂದರೆ 875 ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ. ಅದರಲ್ಲಿ 75 ಹುದ್ದೆಗಳು ದೈಹಿಕ ಶಿಕ್ಷಕರ ಹುದ್ದೆಗಳಾಗಿರ್ತವೆ. ನೇಮಕಾತಿ ಮಾಡಿರಿ ಅಂತ ಆಲ್ರೆಡಿ ಈಗ KEದವರಿಗೆ ಅಂದರೆ ನೋಡಿ, ಕ್ರೈಸ್ ನೇಮಕಾತಿಯನ್ನು KPSC ಮಾಡ್ತಿತ್ತು. ನಾನು ಈ ಹಿಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ. ಸೊ ಅದರ ಬಗ್ಗೆನೇ ಪದೇ ಚರ್ಚೆ ಮಾಡುವಂಥದ್ದು ಬೇಡ. KPSC ಬದಲಾಗಿ ಈಗ KEದವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ. ಹಾಗಾಗಿ ಇಲ್ಲಿ ಅಂತಿಮವಾಗಿ ಎಲ್ಲ ಕಡತಗಳು KE ಬಳಿ ಹೋಗಿವೆ. 875 ಇಲ್ಲಿ ನಾನು ಕಳೆದ ವಿಡಿಯೋದಲ್ಲಿ 1710 ಅಂತ ಹೇಳಿದ್ದೆ. ನೀವು ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಅವ್ರು ಏನು ಹೇಳಿದ್ದಾರೆ ಅಂದರೆ HK ಭಾಗದ್ದು ಇಲ್ಲಿ ಅವ್ರು ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೇವಲ ನಾನ್-HK ಭಾಗದ್ದು. ಆ ಕಾರಣದಿಂದಾಗಿ ನಾನ್-HK ಭಾಗಕ್ಕೆ 875 ಹುದ್ದೆಗಳ ನೇಮಕಾತಿ ನಡೆಯುತ್ತೆ. ಅದರಲ್ಲಿ 75 ದೈಹಿಕ ಶಿಕ್ಷಕರ ನೇಮಕಾತಿ ನಡೆಯುವಂಥದ್ದು. ಆ ಕಾರಣದಿಂದಾಗಿ ಯಾರೆಲ್ಲ ದೈಹಿಕ ಶಿಕ್ಷಕರ ಹುದ್ದೆಗಳ ಆಕಾಂಕ್ಷಿಗಳಾಗಿದ್ದರು ಅವರೆಲ್ಲರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಅದನ್ನು ಕಮೆಂಟ್ ಮಾಡಿ, ನಾವು ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ. Thanks for watching. En erfaren edupurgens for watching this was water is patents for really gets flower to shikker. Thanks for was.